ಅಲೆಮಾರಿ ಜನಾಂಗದ ಕಿಳ್ಳೆಕ್ಯಾತ್ ಸಮುದಾಯದ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವರ್ಷದಲ್ಲಿ 6 ತಿಂಗಳು ಕೆಲಸ ಇದ್ದರೆ ಇನ್ನು 6 ತಿಂಗಳು ಕೆಲಸ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರಲಹಳ್ಳಿ ಗ್ರಾಮದ ಏನು ಕಿಳ್ಳೆಕ್ಯಾತ್ ಸಮುದಾಯ ಏನಿದೆ, ಇವರಿಗೆ ಭೂರಹಿತರಾಗಿದ್ದಾರೆ. ಒಂದು ಕಡೆ ಜಮೀನು ಇಲ್ಲ, ಇರಲು ಕೂಡ ಮನೆ ಇಲ್ಲ. ಹೀಗಾಗಿ ಗುಡಿಸಲಿನಲ್ಲೇ ವಾಸವಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಮಹಿಳೆಯರಿದ್ದಾರೆ. ಅಮ್ಮ, ಈಗ ಎಲ್ಲಿ ವಾಸ ಮಾಡ್ತಿದ್ರೆ, ಏನೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ನಮಗೆ ಹೊಲ ಇಲ್ರಿ, ಮನೆ ಇಲ್ರಿ. ನೀರು 3 ತಿಂಗಳು ಬಂದ್ರೆ 3 ತಿಂಗಳು ಬರಲ್ರಿ. ಅದು ಗಾಳಿ ಪೀಳಿ ಇದ್ರಾಗ್ರಿ ನಾವು ಮಂದಿ ಮಂದಿ ಅದೀವಿ. ಈಗ ದುಡಿಮಿಲ್ಲಿದಕ್ಕೆ ಎಲ್ಲರೂ ದುಡ್ಯಾಕೆ ಹೋಗ್ಯಾರಿ. ಇಷ್ಟ ಮಂದಿ ಅದೀವಿ ಅಂತಂದು ನೀವು ಇದು ತೋರಿಸ್ಬೇಡ್ರಿ. ಇದು ಹೊಲ ಐತ್ರಿ, ಹೊಲ ಬುದೇ ಸಮುದಾಯ ಅಂತಂದು ಹೊಲ ಐತ್ರಿ, ಒಟ್ಟ ಕೊಡವಲ್ರಿ. ಇದು 4-5 ವರ್ಷ ಆತ್ರಿ ಬರಾಕುಂತ. ಎಲ್ಲರಿಗೆ ನಮಗೆ ಒಂದು 2 ಹೇಳತ್ತಿ ಎಕರೆ ಹೊಲ ಕೊಟ್ರೆ ನಮ್ಗೆ ಜೀವನ ಮಾಡ್ಕೊಳಕ್ಕೆ ಬರ್ತಿದ್ವಿ. ಹೊಲಿ ಇದ್ದಾಗ ಹೊಳಿ ರೀ, ಅದು ಇದ್ದಾಗ ಅದು ರೀ. ಮತ್ತು ನಾವು ಚೀಲ ಹೊಲ್ಕೊಂಡು ಜೀವನ ಮಾಡ್ತೀವಿ. ಚೀಲ ಬದ್ಲಿ ಅವ್ರು ಊರಾಗ ಹೋಗಿ ಮನೆಗೆ ಹೋಗಿ ಇಸ್ಕೊಂಬಂದು ಜೀವನ ಮಾಡ್ತೀವಿ ರೀ. ಹಂಗಂತ ನಮ್ಮ ಕಷ್ಟ ಯಾರು ಕೇಳಕ್ಕೆ ಯಾರು ಬರಲ್ರಿ. ಮನಿನ ಕೊಡತ್ತಿಲ್ಲ, ನಮ್ಮ ಮನೆ ಕಟ್ಕೊಳಕ್ಕೆ ಜಾಗನೂ ಇಲ್ಲ. ಜಾಗನೂ ಇಲ್ರಿ, ಮನಿನೂ ಇಲ್ರಿ. ಅಲ್ಲಿ ಮಾರಿ ಸಂಘ ಅಂತಂದು ಎಲ್ಲ ಇದು ಹಾಕಿದ್ರೆ ಎಲ್ಲ ಊರ ಕಡೆ ಬರಾಕುಂತೈತೆ ಅಂತ್ರಿ. ನಮ್ಮ ಊರಾಗ ಬರೋಲ್ರಿ. ಎಲ್ಲೆಲ್ಲಿ 5-5 ಲಕ್ಷ 6 ಲಕ್ಷ ಮನೆ ಬರಾಕುಂತವಂತ್ರಿ, ಹೊಲ ಕೊಡಾಕುಂತಾರ ಅಂತ್ರಿ. ನಮ್ಮ ಊರಾಗ ಏನು ಅರ್ಜಿ ಹಾಕಿದ್ರೆ ನಮ್ಮ ಊರಾಗ ಏನು ಮುಂದೆ ನಮ್ಗೆ ಹೋಗೋಕೆ ದಾರಿ ಬಿರಲ್ರಿ. ನೀವು ಇಷ್ಟ ಇದ್ರ ಮ್ಯಾಗ ಜೀವನ ಮಾಡಿರಿ, ಇಷ್ಟ ಇದ್ರ ಮ್ಯಾಗ ಜೀವನ ಮಾಡಿರಿ ಅಂತಾರೆ. ನಮ್ಮ ಮಕ್ಕಳು ಮರಿ ಎಲ್ಲ ಸಾಲಿ ಕಲಿಬಾರ್ದನ್ರಿ. ನಾವು ಹೊಲದ ಇದು ಹೊಳಿ ಮ್ಯಾಗ ಜೀವನ ಮಾಡ್ಬೇಕನ್ರಿ. ನಾವು ಇಷ್ಟ ಚೀಲ ಹೊಲಿಬೇಕನ್ರಿ. ಆದ್ರೆ ನಮ್ಮ ಕಷ್ಟ ಯಾರು ಕೇಳೋರಿಲ್ರಿ. ಅದ್ರ ಸಲಾಗ ಒಂದೊಂದು 2-2 ಎಕರೆ 3-3 ಎಕರೆ ಜಮೀನು ಕೊಟ್ರೆ ನಾವು ಹೊಲ್ದಾಗ ಜೀವನ ಮಾಡ್ಕೊಂಡು ತಿಂತೀವಿ. ಹೊಳಿ ಇದ್ದಾಗ ಹೊಳಿ ಮಾಡ್ತೀವಿ ರೀ. ಮೀನಾ ಹೊತ್ಕೊಂಡು ಮಾರ್ಬೇಕ್ರಿ. ಹೆಣ್ಮಕ್ಳು ಹೋಗಿ ಮೀನಾ ಹೊತ್ಕೊಂಡು ಮಾಡ್ತಾರ್ರಿ. ಈಗ ಬೇಸಿಗೆ ಐತಿ, ಈಗ ಅಂತೂ ಮೀನಾ ಹಿಡ್ಯಾಕ ಆಗಂಗ್ರಿ. ಆಗಲ್ಲ ಹೊಳಿ ಎಲ್ಲ ಹೋಗೈತ್ರಿ. ಈಗ 3-4 ತಿಂಗಳು ಹಿಂಗೆ ಕುಂದಿರ್ಬೇಕ್ರಿ ನಾವು. ಈಗ ಜನ ಎಲ್ಲರೂ ದುಡ್ಯಾಕೆ ಹೋಗ್ಯಾರ್ರಿ. ಒಂದೊಂದು ಮನ್ಯಾಗ 2-2 3-3 ಸೊಸಿ ಮಂದಿ ಅದಾರಿ. 5-6 ಮಕ್ಕಳು ಅದಾವ್ರಿ. ಅವ್ರ ಮನೆನೇ ಇಲ್ರಿ. ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸನೇ ಇಲ್ರಿ. ಇಷ್ಟ ನಾವು ಇಷ್ಟ ಆಗಿವ್ರಿ, ನಮ್ಮ ಮಕ್ಕಳನ್ನ ಇಷ್ಟ ಆಗ್ಬೇಕನ್ರಿ. ಅಮ್ಮಾರ, ಈಗ ನೀವು ಎಲ್ಲಿ ಇರ್ತೀರಮ್ಮ? ವಾಸ ಮಾಡಕ್ಕೆ ಮನೆ ಆಯ್ತು ಅಥವಾ ಏನು ಕೆಲಸ ಮಾಡ್ತೀರಿ? ಮನೆ ಪಿನ್ನಿ ಏನಿಲ್ರಿ ಅಂತಿಲ್ರಿ. ಹಂಗೆ ಖಾಲಿನ ಕುತ್ಕೊಂತೇವ್ರಿ. ಇದು ಏನು ಹೊಳಿಗಿದ್ರೆ ಹೋಗೋದ್ರಿ, ಹೊಳಿ ಇಲ್ದಕ್ರೆ ಇಲ್ಲ. ಹಂಗೆ ಖಾಲಿ ಕುಂದ್ರದಿ. ಹೆಡ ತೆಗಿಬೇಕಾರ ಅದು ತೆಗಿಬೇಕಾರ ಅಲ್ಲಿ ಮುಂಡ್ರಿಗೆ ಇಲ್ಲಿ ಬರ್ರಿ, ಕೊರ್ನಾಳ ಬರ್ರಿ ಅಂತ ಇಲ್ಲಿ ಬರ್ತಾರ್ರಿ. ಅದು ತೆಗೆದ ಮೇಲೆ ರೊಕ್ಕ ಕೊಡ್ತೇವೆ ಅಂತಾರ. ಏನು ಕೊಡೋದಿಲ್ಲ. ಕುಡಿಯಾಕ ಒಂದು ಅರ್ಧ ಪ್ಯಾಕೆಟ್ ಕುಡಿದು ಗಂಡು ಮಕ್ಳಿಗೆ ಕಳಿಸ್ತಾರ. ಮತ್ತೆ ಅದರಿಂದ ಏನಿಲ್ರಿ ಜೀವನ. ಹಿಂಗೆ ಮಾಡ್ಕೊಂತ ಹಿಂಗೆ ಅಡ್ಡಾಡ್ಕೊಂತ ಹೋಗೋದ್ರಿ. ಎಷ್ಟು ವರ್ಷ ಆತಮ್ಮ ನೀವು ಸರ್ಕಾರಕ್ಕೆ ಹೊಲ ಕೊಡ್ರಿ, ಮನೆ ಕೊಡ್ರಿ ಅಂತ ಕೇಳ? ಭಾಳ ವರ್ಷ ಆತ್ರಿ. 10 ವರ್ಷ 20 ವರ್ಷ ಆತ್ರಿ ಕೇಳಾಕ ನಿಂತು. ಬರ್ತಾರ ಬಂದು ಹೋಗ್ತಾರ, ನೋಡ್ತಾರ, ನಮ್ಮ ಕಷ್ಟ ಕೇಳ್ತಾರ, ಹೋಗ್ತಾರ. ಯಾರು ಕಣ್ಣು ತೆಗೆದು ಒಂದು ಯಾವ ಕೊಡ್ಬೇಕು ಮಾಡ್ಬೇಕಂತ ಅವ್ರ ನೆನವು ಉಳಿತೈತ್ರಿ. ನಾವೇನು ನೆನವು ಉಳಿಲಾರ್ದ ಏನು ಊಟ ಮಾಡೋದಿಲ್ರಿ. ಅವ್ರ ನೆನವು ಉಳಿತೈತ, ಊಟ ಮಾಡ್ತೇವಿ. ಅಲ್ಲಮ್ಮ, ಇಲ್ಲಿ ಶಾಸಕರು ಏನಂತಾರ? ನಿಮ್ಮ ಶಾಸಕರು ಕೊಡಿಸ್ತೇವೆ ಅಂತಾರ್ರಿ, ನೋಡ್ತಾರ್ರಿ, ಹೋಗ್ತಾರ್ರಿ. ಮತ್ತು ಮುಂದೆ ಏನು ಎಂತಂತ ಏನು ಕಣ್ಣು ತೆಗೆದು ನೋಡೋದಿಲ್ರಿ. ಎಚ್ ಕೆ ಪಾಟೀಲ್ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ಅವ್ರ ಗಮನಕ್ಕೂ ಐತಿ. ಅವ್ರು ಏನ್ರ ಏನು ಅಂತಾರ ಹಂಗ ನೋಡ್ತಾರ. ಈಗ ಬರ್ತಿರಲ್ಲ, ನೋಡ್ತಾರ, ಹೋಗ್ತಾರ, ಕೊಡಿಸ್ತೇವೆ ಅಂತಾರ. ಮತ್ತು ಏನೇನು ಆಗೋದಿಲ್ಲ. ನೀವೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ಈಗ ಮನಿ ಸಣ್ಣವಿದಾವ ಸಮಸ್ಯೆ ರೀ, ಅದೇ ರೀ ಪ್ರಾಬ್ಲಮ್. ಈಗ ಜಾಗ ಕೊಡಿಸ್ತೀವಿ, ನಿಮಗೆ ಹೊಲ ಕೊಡಿಸ್ತೀವಿ ಅಂತಂದು ಬರ್ತಾರ್ರಿ. ವರ್ಷದಾಗ 1 ಸಲ 2 ಸಲ ಫಂಕ್ಷನ್ ಮಾಡ್ತಾರ್ರಿ. ನಿಮಗೆ ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ ಅಂತಂದು ಎಲ್ಲ ನಾವೆಲ್ಲ ಸಿಸ್ಟಮ್ ಮಾಡ್ತೀವಿ ರೀ. ಅವ್ರಿಗೆ ಎಲ್ಲ ಫಂಕ್ಷನ್ ಮಾಡ್ತಾರೆ, ಊಟ ಮಾಡಿಸ್ತೀವಿ. ಊಟ ಮಾಡ್ಕೊಂಡು ಆರಾಮ ಹೋಗ್ಬಿಡ್ತಾರೆ. 7 ಮಟ್ಟ 7 ಫಂಕ್ಷನ್ ಮಾಡ್ತಾರೆ, ಹೋಗ್ತಾರೆ. ಒಬ್ಬರ್ಲಿದ್ದ ಏನು ನಮ್ಗೆ ಸಹಾಯ ಆಗಿಲ್ರಿ. ಮನಿ ಇಲ್ಲಮ್ಮ? ಈಗ ಮನೆ ಇಲ್ರಿ, ನಮಗೆ ಬಾಡಿಗೆ ಮನೆ ಆಗದ್ದೀವ್ರಿ. ನಾವು ಜೀವನ ಮಾಡೋದನ್ನ ಕಷ್ಟ ಐತ್ರಿ. ಏನು ಮಕ್ಳು ಮರಿ ತೊಗೊಂಡು ಹೆಂಗೆ ಜೀವನ ಮಾಡ್ಬೇಕ್ರಿ? ಅವ್ರಿಗೆ ಏನು ಊಟ ಮಾಡಿಸ್ಬೇಕ್ರಿ? ನಾವು ಹೆಂಗೆ ದುಡಿಬೇಕ್ರಿ? ನಮ್ಗೆ ದುಡ್ಯಾಕೆ ಮೊದಲು ಸೌಲಭ್ಯ ಇಲ್ರಿ. ಈಗ ಹೊಳಿ ಒಳಗೆ ಯಾರನ್ನ ಮುಣಿಗೆ ಸತ್ರ ನಮ್ಮ ಮಂದಿ ಬೇಕ್ರಿ. ಮತ್ತು ಅವರು ನಮ್ಮ ಮಂದಿ ಸತ್ರ ಅವರು ಏನು ರೊಕ್ಕ ಕೊಡೋಗಿಲ್ರಿ. 500 ಕೊಟ್ಟು ಕಳಿಸ್ಬಿಡ್ತಾರೆ. ಅಂಥದಕ್ಕೆಲ್ಲ ನಮ್ಮ ಮಂದಿ ಬೇಕ್ರಿ. ನಮ್ಗೆ ಜೀವನ ಮಾಡಕ್ಕೆ ಅವ್ರು ಬ್ಯಾಡನ್ರಿ. ಅವ್ರಿಗೆ ಮೀನಾ ಹಿಡಿದು ಅದ್ರ ಜೀವನ ಇಲ್ರಿ. ಇವಾಗ ಹೊಳಿ ಎಲ್ಲ ನೀರು ಹೋಗ್ಯವ್ರಿ. ಎಲ್ಲಿ ಹಿಡಿಯನ್ರಿ ನಾವು? 150 ಚೀಲ ಮನೆಗೆ ಹೋಗಿ ಭಿಕ್ಷಿಕರು ಹೆಂಗೆ ಹೋಗ್ತಾರೆ ಹಂಗೆ ಹೋಗಿ ಚೀಲ ತರ್ಬೇಕ್ರಿ, ಜೀವನ ಮಾಡ್ಬೇಕ್ರಿ. ಭಾಳ ಜೀವನ ಮಾಡೋದು ಕಷ್ಟ ಐತ್ರಿ ನಮಗೆ. ಮಕ್ಕಳು ಮರಿ ತೊಗೊಂಡು ಅವ್ರಿಗೆ ವಿದ್ಯಾಭ್ಯಾಸ ಇದ್ರದ್ದು ಇದು ಇಲ್ರಿ ನಮಗೆ. ಮಕ್ಕಳು ಶಾಲೆ ಕಲ್ಸಕ್ಕೂ ಇಲ್ರಿ. ಏನಾರು ಮಕ್ಳಿಗೆ ಏನಾರು ಒಳ್ಳೇದು ಕೊಡಿಸ್ಬೇಕಂದ್ರೂ ಇಲ್ರಿ ನಮಗೆ. ಏನು ಒಳ್ಳೇದು ಕೆಟ್ಟದ್ದು ನೋಡ್ಬೇಕಂದ್ರೆ ಮಕ್ಳಿಗೆ ಏನು ಸೌಲಭ್ಯನೇ ಇಲ್ರಿ ನಮಗೆ. ಬರ್ತಾರ್ರಿ, ಫಂಕ್ಷನ್ ಮಾಡ್ತಾರ್ರಿ, ಹೋಗ್ತಾರ್ರಿ. ಒಬ್ರಾರ ಮುಂದೆ ಬಂದು ಹಿಂಗೆ ಸಹಾಯ ಮಾಡ್ತೀವಿ ಅನ್ನೋಗಿಲ್ರಿ. ನಮಗೇನ್ರಿ ಅದ್ರ ಹೊಲ ಐತಲ್ರಿ, ಅದು 150 ಎಕರೆ. ಅದು ಹೊಲ ಕಟ್ಸಿದ್ರಿ ನಮಗೆಲ್ಲರಿಗೆ, ನಮ್ಮ ಬಡವ್ರ ಮಂದಿಗೆಲ್ಲ ಸಹಾಯ ಆಗ್ತೈತೆ ನೋಡ್ರಿ. ಈಗ ನಮ್ಮ ಮಂದಿ ಎಲ್ಲರೂ ಬೆಂಗಳೂರಾಗ ಅಲ್ಲಿ ಇಲ್ಲಿ ಎಲ್ಲ ದುಡ್ಯಾಕೆ ಹೋಗ್ಬಿಟ್ಟಾರ್ರಿ. ಈಗ ಅವ್ರ ಮನ್ಯಾಗ ಇರಕ್ಕೆ ಜಾಗ ಇಲ್ಲ ಕೂಡ ಹೋಗ್ಯಾರ್ರಿ ಅವರು.
ಮನಿನೇ ಇಲ್ರಿ. ಸರ್ಕಾರ ಹತ್ತಾರು ಯೋಜನೆ ತಂದೈತೆ, ಬಸವ ಯೋಜನೆ ಇರ್ಬೋದು, ಅಂಬೇಡ್ಕರ್ ವಸತಿನೇ ಇರ್ಬೋದು, ಸಾಕಷ್ಟು ಅದಾವ, ಆದರೂ ಒಂದು ಮನೆ ಸಿಕ್ಕಿಲ್ಲ. ಯಾರು ಒಂದು ಮನೆ ಸಿಕ್ಕಿಲ್ಲ ನೋಡ್ರಿ. ನಮಗೆ ಒಂದು ಜಾಗನೇ ಇಲ್ರಿ ನಮಗೆ ಕಟ್ಗೆ ಅನ್ನಕ್ಕೆ. ಬರ್ತಾರ್ರಿ ಫಂಕ್ಷನ್ ಮಾಡ್ತಾರ, ಹಿಂಗೆ ಕೊಡಿಸ್ತೀವಿ ಹಂಗೆ ಕೊಡಿಸ್ತೀವಿ ಅಂತಾರೆ. MLAಗಳು ಬರ್ತಾರ, ಅವರು ಇವ್ರು ಅಂತ ಎಲ್ಲರೂ ಬರ್ತಾರೆ, ಫಂಕ್ಷನ್ ಮಾಡ್ತಾರೆ, ಹ್ಞೂ ಅಂತಾರೆ, ಹೋಗ್ಬಿಡ್ತಾರೆ. ಮತ್ತೇನು ಸುದ್ದಿನೇ ಇರೋಗಿಲ್ರಿ ಅವ್ರದ್ದು. ಹೆಂಗೆ ಜೀವನ ಮಾಡ್ತಾರೆ? ಒಟ್ಟಾರೆ ಹೇಳ್ಬೇಕಂದ್ರೆ ಸಾಕಷ್ಟು ಈ ಬಡ ಕುಟುಂಬಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಅವ್ರನ್ನೇ ಸರ್, ಈಗ ನಿಮಗೇನು ಜಾಗ ಇದೇನೋ ಅಥವಾ ಏನು ವಸತಿ ಮನೆ ಕಟ್ಕೊಳ್ಳೋಕೆ ಎಲ್ಲರೂ ಬೇರೆ ಕಡೆ ಜಾಗನ ಇದೇನೋ, ಮತ್ತು ಹೆಂಗೆ ವಾಸ ಮಾಡ್ತಿದ್ದೀರಿ? ಸರ್ ಜಗನೆಲ್ಲ ಮನೆ ಇಲ್ರಿ. ನಮ್ಮ ಊರಿಂದ 2 ಕಿಲೋಮೀಟರ್ ಒಂದು ಲ್ಯಾಂಡ್ ಇದೆ, 156 ಎಕರೆ. ಅದನ್ನು ಕೊಟ್ಬಿಟ್ಟು ಜನಾಂಗಕ್ಕೆ ಉದ್ಯೋಗ ಮಾಡೋಕ್ಕಾಗುತ್ತೆ, ಮನೇನಾಗುತ್ತೆ, ಸ್ಕೂಲ್ ಆಗುತ್ತೆ, ಎಲ್ಲ ವ್ಯವಸ್ಥೆ ಆಗುತ್ತೆ. ನಮ್ಮ ಜನಾಂಗಗಳಿಗೆ 5 ತಿಂಗಳಿಂದ ಹೊಳಿ ಇರುತ್ತೆ, 6 ತಿಂಗಳು ಬಿಟ್ಟು ಬರ್ಲಿಕ್ಕೆ ದುಡ್ಕೋಬಿಟ್ರೆ ಮಕ್ಕಳು ಎಜುಕೇಷನ್ಗೆ ಭಾಳ ಕಷ್ಟ ಆಗುತ್ತೆ. ಅದರಿಂದ ಜಮೀನುಗಳು ಕೊಟ್ಬಿಟ್ಟು ಗೌರ್ಮೆಂಟ್ ಆದೇಶ ಮಾಡಿದ್ದೀರಿ 2 ಎಕರೆ ಕೊಡ್ಬೇಕಂತಂದು. ನಮ್ಮ ಜಿಲ್ಲೆಯಲ್ಲೇ ಕೊಟ್ಟಿದೆ, ಒಂದೊಂದು ಕುಟುಂಬಕ್ಕೆ 2 ಎಕರೆ ಕೊಡ್ಬೇಕಂತ ಗೌರ್ಮೆಂಟ್ ಆದೇಶ ಇದೆ. ಎಲ್ಲ ಇಲಾಖೆಗೆ ಹಾಕಿದ್ದು ಲೆಟರ್ಗಳು ಇದ್ದಾವೆ, ಗೌರ್ಮೆಂಟ್ ಆದೇಶನೇ ಇದೆ. ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಅಧಿಕಾರಿಗಳು. 156 ಎಕರೆ ಇದೆ. ನಮ್ಮ ಎಲ್ಲ ಜನಾಂಗಕ್ಕೆ ಕರೆಕ್ಟ್ 2 ಎಕರೆ ಬರ್ತೇವೆ ಒಂದು ಕುಟುಂಬಕ್ಕೆ. ಕೊಟ್ಬಿಟ್ಟು ನಮ್ಮ ಜನ ಊರು ಬಿಟ್ಟು ಹೋಗೋದಿಲ್ಲ, ಮಕ್ಕಳು ವಿದ್ಯಾಭ್ಯಾಸ ಇಲ್ಲೇ ಆಗುತ್ತೆ, ಎಲ್ಲ ಕರೆಕ್ಟ್ ಆಗುತ್ತೆ. ಅದು ಬಿಡ್ತಾರೆ, ಲೆಟರ್ಗಳು ಕೊಡ್ತೀವಿ, ಸ್ಪಂದನೆ ಇಲ್ಲ. ಖುದ್ದಾಗಿ ಮುಖ್ಯಮಂತ್ರಿಗಳನ್ನು ಲೆಟರ್ ಮಾಡಿದ್ದಾರೆ ಜಮೀನುಗಳು ಕೊಡಂತಂದು. DC ತಹಶೀಲ್ದಾರ್ ಎಲ್ಲರೂ ಲೆಟರ್ ಮಾಡಿದ್ರು, ಉತ್ತರಗಳನ್ನು ಕೊಟ್ಟಿಲ್ಲ. 2016ರಲ್ಲಿ ಮುಖ್ಯಮಂತ್ರಿಗಳು ಲೆಟರ್ ಮಾಡಿದ್ದಾರೆ. ಎಷ್ಟು ವರ್ಷದಿಂದ ಆಯ್ತು ನೀವು ಹೋರಾಟ ಮಾಡತ್ತೀವಿ? ಸರ್ ಈಗ 15-20 ವರ್ಷ ಅದು ಮಾಡಕತ್ತು. ಬಟ್ ನಮ್ದು ಅಲ್ಮಾರಿ ಅಂತಂದು ಮಾಡಿದ್ದು 2014ರಿಂದ. ಅಲ್ಮಾರಿ ಜನ 2 ಎಕರೆ ಭೂಮಿ ಕೊಡ್ಬೇಕು. ಬಟ್ SC ಕೊಡ್ಬೇಕಂತ ಮೊದಲೇ ಇತ್ತು, ಇಂದಿರಾ ಗಾಂಧಿ ಕಾಲದಿಂದ ಇದೆ. ಬಟ್ ಅಲ್ಮಾರಿ ಜನ ಕೊಡ್ಬೇಕಂತ ಈಗಿಂದ ಆಗಿದೆ 2016ರಿಂದ. ಅಂದರೆ ನಿಮ್ಗೆ ಈ ಕಡೆ ಜಮೀನನ್ನು ಕೊಟ್ಟಿಲ್ಲ, ಈ ಕಡೆ ಮನೆ ಕಟ್ಕೊಳ್ಳೋಕೆ ಸ್ಥಳನೂ ಕೊಟ್ಟಿಲ್ಲ. ಸರ್ ಜಮೀನಿಲ್ಲ, ಮನೆ ಇರೋಕೆ ಜಾಗ ಬೇಕಲ್ಲ ಮೇನ. ಲ್ಯಾಂಡ್ ಕೊಟ್ಟರೆ ಮನೆ ಆಗುತ್ತೆ, ಮನೆ ಆದಮೇಲೆ ವಸತಿ ಆಗುತ್ತೆ. ವಸತಿ ಆದಮೇಲೆ ತಂದೆ ತಾಯಿ ಇಲ್ಲೇ ಇದ್ದ ಮೇಲೆ ಹುಡುಗರು ಎಜುಕೇಷನ್ ಆಗುತ್ತೆ. ನಮ್ಮ ಜನಕ್ಕೆ ಎಜುಕೇಷನ್ ಇದೇ ಇಲ್ಲ. ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಸರ್ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದ್ರೆ, ನಮ್ಮೂರಲ್ಲಿ ಲ್ಯಾಂಡ್ ಇದೆ, ಪ್ರತಿ ಮನೆಗೆ 2 ಎಕರೆ ಕೊಟ್ಬಿಟ್ರೆ ಎಲ್ಲ ಅನುಕೂಲ ಆಗುತ್ತೆ, ಹುಡುಗರು ವಿದ್ಯಾಭ್ಯಾಸ ಆಗುತ್ತೆ, ಎಲ್ಲ ಕುಟುಂಬಕ್ಕೆ ದುಡಿಮೆನೂ ಆಗುತ್ತೆ. ಒಟ್ಟಾರೆ ಹೇಳ್ಬೇಕಂತಂದರೆ ಏನು ಗ್ರಾಮದ ಹೊರವಲಯದಲ್ಲಿ ಸುಮಾರು 156 ಎಕರೆ ಸರ್ಕಾರಿ ಜಾಗ ಇದೆ. ಈ ಜಾಗವನ್ನು ನಮ್ಮ ಕಿಳ್ಳೆಕ್ಯಾತ್ ಸಮುದಾಯ ಏನಿದೆ, ಈ ಒಂದು ಸಮುದಾಯಕ್ಕೆ ನೀಡಿದರೆ ಜಮೀನು ಕೊಟ್ಟಂಗಾಗತ್ತೆ. ಅಲ್ಲೇ ನಾವು ಮನೆಗಳನ್ನು ಕಟ್ಟಿಕೊಂಡು ಜೀವನ ಮಾಡ್ಬೋದು. ನಾವು ಅಲೆದಾಡುವಂಥ ಪರಿಸ್ಥಿತಿ ಕಡಿಮೆ ಆಗುತ್ತೆ. ಏನು ವರ್ಷದಲ್ಲಿ 6 ತಿಂಗಳು ಮಾತ್ರ ಮೀನುಗಾರಿಕೆ ಇರುತ್ತೆ, ಅದಾದ ನಂತರ ನಾವು ಕೆಲಸಕ್ಕೆ ಅಲೆದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಜಮೀನು ನೀಡಬೇಕಂತೇಳಿ ಇಲ್ಲಿಯ ಜನರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಅಲೆಮಾರಿ ಜನಾಂಗದ ಕಿಳ್ಳೆಕ್ಯಾತ್ ಸಮುದಾಯದ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ವರ್ಷದಲ್ಲಿ 6 ತಿಂಗಳು ಕೆಲಸ ಇದ್ದರೆ ಇನ್ನು 6 ತಿಂಗಳು ಕೆಲಸ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದ ಏನು ಕಿಳ್ಳೆಕ್ಯಾತ್ ಸಮುದಾಯ ಏನಿದೆ, ಇವರಿಗೆ ಭೂರಹಿತರಾಗಿದ್ದಾರೆ. ಒಂದು ಕಡೆ ಜಮೀನು ಇಲ್ಲ, ಇರಲು ಕೂಡ ಮನೆ ಇಲ್ಲ. ಹೀಗಾಗಿ ಗುಡಿಸಲಿನಲ್ಲೇ ವಾಸವಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಮಹಿಳೆಯರಿದ್ದಾರೆ. ಅಮ್ಮ, ಈಗ ಎಲ್ಲಿ ವಾಸ ಮಾಡ್ತಿದ್ದಾರೆ, ಏನೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ನಮಗೆ ಹೊಲ ಇಲ್ರಿ, ಮನೆ ಇಲ್ರಿ. ನೀರು 3 ತಿಂಗಳು ಬಂದ್ರೆ 3 ತಿಂಗಳು ಬರಲ್ರಿ. ಅದು ಗಾಳಿ ಪೀಳಿ ಇದ್ರಾಗ್ರಿ ನಾವು ಮಂದಿ ಮಂದಿ ಇದೀವಿ. ಈಗ ದುಡಿಮಿಲಿದಕ್ಕೆ ಎಲ್ಲರೂ ದುಡ್ಯಾಕೆ ಹೋಗ್ಯಾರಿ. ಇಷ್ಟ ಮಂದಿ ಇದೀವಿ ಅಂತಂದು ನೀವು ಇದು ತೋರಿಸ್ಬೇಡ್ರಿ. ಇದು ಹೊಲ ಐತ್ರಿ, ಹೊಲ ಬುದೇಶ ಸಮುದಾಯ ಅಂತಂದು ಹೊಲ ಐತ್ರಿ, ಒಟ್ಟ ಕೊಡವಲ್ರಿ. ಇದು 4-5 ವರ್ಷ ಆತ್ರಿ ಬರಾಕುಂತು. ಎಲ್ಲರಿಗೆ ನಮಗೆ ಒಂದು 2 ಎಕರೆ ಹೊಲ ಕೊಟ್ರೆ ನಮ್ಗೆ ಜೀವನ ಮಾಡ್ಕೊಳಕ್ಕೆ ಬರ್ತಿದ್ವಿ. ಹೊಳಿ ಇದ್ದಾಗ ಹೊಳಿ ರೀ, ಅದು ಇದ್ದಾಗ ಅದು ರೀ. ಮತ್ತು ನಾವು ಚೀಲ ಹೊಲ್ಕೊಂಡು ಜೀವನ ಮಾಡ್ತೀವಿ. ಚೀಲ ಬದ್ಲಿ ಅವ್ರು ಊರಾಗ ಹೋಗಿ ಮನೆಗೆ ಹೋಗಿ ಇಸ್ಕೊಂಬಂದು ಜೀವನ ಮಾಡ್ತೀವಿ ರೀ. ಹಂಗಂತ ನಮ್ಮ ಕಷ್ಟ ಯಾರು ಕೇಳಕ್ಕೆ ಯಾರು ಬರಲ್ರಿ. ಮನಿನ ಕೊಡತ್ತಿಲ್ಲ, ನಮ್ಮ ಮನೆ ಕಟ್ಕೊಳಕ್ಕೆ ಜಾಗನೂ ಇಲ್ಲ. ಜಾಗನೂ ಇಲ್ರಿ, ಮನಿನೂ ಇಲ್ರಿ. ಅಲ್ಲಿ ಮಾರಿ ಸಂಘ ಅಂತಂದು ಎಲ್ಲ ಇದು ಹಾಕಿದ್ರೆ ಎಲ್ಲ ಊರ ಕಡೆ ಬರಾಕುಂತೈತೆ ಅಂತ್ರಿ. ನಮ್ಮ ಊರಾಗ ಬರೋಲ್ರಿ. ಎಲ್ಲೆಲ್ಲಿ 5-5 ಲಕ್ಷ 6-6 ಲಕ್ಷ ಮನೆ ಬರಾಕುಂತವಂತ್ರಿ, ಹೊಲ ಕೊಡಾಕುಂತಾರ ಅಂತ್ರಿ. ನಮ್ಮ ಊರಾಗ ಏನು ಅರ್ಜಿ ಹಾಕಿದ್ರೆ ನಮ್ಮ ಊರಾಗ ಏನು ಮುಂದೆ ನಮ್ಗೆ ಹೋಗೋಕೆ ದಾರಿ ಬೀರಲ್ರಿ. ನೀವು ಇಷ್ಟ ಇದ್ರ ಮ್ಯಾಗ ಜೀವನ ಮಾಡಿರಿ, ಇಷ್ಟ ಇದ್ರ ಮ್ಯಾಗ ಜೀವನ ಮಾಡಿರಿ ಅಂತಾರೆ. ನಮ್ಮ ಮಕ್ಕಳು ಮರಿ ಎಲ್ಲ ಸಾಲಿ ಕಲಿಬಾರ್ದನ್ರಿ. ನಾವು ಹೊಲದ ಇದು ಹೊಳಿ ಮ್ಯಾಗ ಜೀವನ ಮಾಡ್ಬೇಕನ್ರಿ. ನಾವು ಇಷ್ಟ ಚೀಲ ಹೊಲಿಬೇಕನ್ರಿ. ಅದ್ರ ನಮ್ಮ ಕಷ್ಟ ಯಾರು ಕೇಳೋರಿಲ್ರಿ. ಅದ್ರ ಸಲಾಗ ಒಂದೊಂದು 2-2 ಎಕರೆ 3-3 ಎಕರೆ ಜಮೀನು ಕೊಟ್ರೆ ನಾವು ಹೊಲ್ದಾಗ ಜೀವನ ಮಾಡ್ಕೊಂಡು ತಿಂತೀವಿ. ಹೊಳಿ ಇದ್ದಾಗ ಹೊಳಿ ಮಾಡ್ತೀವಿ ರೀ. ಮೀನಾ ಹೊತ್ಕೊಂಡು ಮಾರ್ಬೇಕ್ರಿ. ಹೆಣ್ಮಕ್ಳು ಹೋಗಿ ಮೀನಾ ಹೊತ್ಕೊಂಡು ಮಾಡ್ತಾರ್ರಿ. ಈಗ ಬೇಸಿಗೆ ಐತಿ, ಈಗ ಅಂತೂ ಮೀನಾ ಹಿಡಕ್ಕೆ ಮೀನಾ ಹಿಡಿಯಕ್ಕೆ ಆಗಂಗ್ರಿ. ಆಗಲಾಗ ಹೊಳಿ ಎಲ್ಲ ಹೋಗಿ ಐತ್ರಿ. ಈಗ 3-4 ತಿಂಗಳು ಹಿಂಗೆ ಕುಂದಿರ್ಬೇಕ್ರಿ ನಾವು. ಈಗ ಜನ ಎಲ್ಲರೂ ದುಡ್ಯಾಕೆ ಹೋಗ್ಯಾರ್ರಿ. ಒಂದೊಂದು ಮನ್ಯಾಗ 2-2 3-3 ಸೊಸಿ ಮಂದಿ ಅದಾರಿ. 5-6 ಮಕ್ಕಳು ಅದಾವ್ರಿ. ಅವ್ರ ಮನೆನೇ ಇಲ್ರಿ. ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸನೇ ಇಲ್ರಿ. ಇಷ್ಟ ನಾವು ಇಷ್ಟ ಆಗಿವ್ರಿ, ನಮ್ಮ ಮಕ್ಕಳನ್ನ ಇಷ್ಟ ಆಗ್ಬೇಕನ್ರಿ. ಅಮ್ಮಾರ, ಈಗ ನೀವು ಎಲ್ಲಿ ಇರ್ತೀರಮ್ಮ? ವಾಸ ಮಾಡಕ್ಕೆ ಮನೆ ಆಯಿತು ಅಥವಾ ಏನು ಕೆಲಸ ಮಾಡ್ತೀರಿ?
ಮನೆ ಪಿನ್ನಿ ಏನಿಲ್ರಿ ಅಂತಿಲ್ರಿ ಹಂಗೆ ಖಾಲಿನ ಕುತ್ಕೊಂತೇವ್ರಿ ಇದು ಏನು ಹೊಳಿಗಿದ್ರ ಹೋಗೋದ್ರಿ ಹೊಳಿ ಇಲ್ದಕ್ರ ಇಲ್ಲ ಹಂಗೆ ಖಾಲಿ ಕುಂದ್ರದಿ ಹೆಡ ತೆಗಿಬೇಕಾರ ಅದು ತೆಗಿಬೇಕಾರ ಅಲ್ಲಿ ಮುಂಡ್ರಿಗೆ ಇಲ್ಲಿ ಬರ್ರಿ ಕೊರ್ನಾಳ ಬರ್ರಿ ಅಂತ ಇಲ್ಲಿ ಬರ್ತಾರ್ರಿ ಅದು ತೆಗೆದ ಮೇಲೆ ರೊಕ್ಕ ಕೊಡ್ತೇವೆ ಅಂತಾರ ಏನು ಕೊಡೋದಿಲ್ಲ ಕುಡಿಯಾಕ ಒಂದು ಪಾಕೆಟ್ ಅರ್ಧ ಪಾಕೆಟ್ ಕುಡಿದು ಗಂಡು ಮಕ್ಳಿಗೆ ಕಳಿಸ್ತಾರ ಮತ್ತೆ ಅದರಿಂದ ಏನಿಲ್ರಿ ಜೀವನ ಹಿಂಗೆ ಮಾಡ್ಕೊಂತ ಹಿಂಗೆ ಅಡ್ಡಾಡ್ಕೊಂತ ಹೋಗೋದ್ರಿ. ಈಗ ಎಷ್ಟು ವರ್ಷ ಆತಮ್ಮ ನೀವು ಸರ್ಕಾರಕ್ಕೆ ಹೊಲ ಕೊಡ್ರಿ ಮನೆ ಕೊಡ್ರಿ ಅಂತ ಕೇಳಕ್ಕೆ? ಅದು ಭಾಳ ವರ್ಷ ಆತ್ರಿ 10 ವರ್ಷ 20 ವರ್ಷ ಆತ್ರಿ ಕೇಳಾಕ ನಿಂತು ಬರ್ತಾರ ಬಂದು ಹೋಗ್ತಾರ ನೋಡ್ತಾರ ನಮ್ಮ ಕಷ್ಟ ಕೇಳ್ತಾರ ಹೋಗ್ತಾರ ಯಾರು ಕಣ್ಣು ತೆಗೆದು ಒಂದು ಯಾವ ಕೊಡ್ಬೇಕು ಮಾಡ್ಬೇಕಂತ ಅವ್ರ ನೆನವು ಉಳಿತೈತ್ರಿ ನಾವೇನು ನೆನವು ಉಳಿಲಾರ್ದವ್ ಏನು ಊಟ ಮಾಡೋದಿಲ್ರಿ ಅವ್ರ ನೆನವು ಉಳಿತೈತ ಊಟ ಮಾಡ್ತೇವಿ. ಅಲ್ಲಮ್ಮ ಇಲ್ಲಿ ಶಾಸಕರು ಏನಂತಾರ ನಿಮ್ಮ ಶಾಸಕರು? ಕೊಡಿಸ್ತೇವೆ ಅಂತಾರ್ರಿ ನೋಡ್ತಾರ್ರಿ ಹೋಗ್ತಾರ್ರಿ ಮತ್ತೆ ಮುಂದೆ ಏನು ಎಂತಂತ ಏನು ಕಣ್ಣು ತೆಗೆದು ನೋಡೋದಿಲ್ರಿ. ಎಚ್ ಕೆ ಪಾಟೀಲ್ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ಅವ್ರ ಗಮನಕ್ಕೂ ಐತಿ ಅವ್ರೇನ್ರ ಏನು ಅಂತಾರ ಹಂಗ ನೋಡ್ತಾರ ಈಗ ಬರ್ತಿರಲ್ಲ ನೋಡ್ತಾರ ಹೋಗ್ತಾರ ಕೊಡಿಸ್ತೇವೆ ಅಂತಾರ ಮತ್ತೆ ಏನೇನು ಆಗೋದಿಲ್ಲ. ಅಮ್ಮ ನೀವೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ ಈಗ ಮನೆ ಸಣ್ಣವಿದಾವ? ಸಮಸ್ಯೆ ರೀ ಅದೇ ರೀ ಪ್ರಾಬ್ಲಮ್. ಈಗ ಜಾಗ ಕೊಡಿಸ್ತೀವಿ ನಿಮಗೆ ಹೊಲ ಕೊಡಿಸ್ತೀವಿ ಅಂತಂದು ಬರ್ತಾರ್ರಿ ವರ್ಷದಾಗ 1 ಸಲ 2 ಸಲ ಫಂಕ್ಷನ್ ಮಾಡ್ತಾರ್ರಿ ನಿಮಗೆ ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ ಅಂತಂದು ಎಲ್ಲ ನಾವೆಲ್ಲ ಸಿಸ್ಟಮ್ ಮಾಡ್ತೀವಿ ಅವ್ರಿಗೆ ಎಲ್ಲ ಫಂಕ್ಷನ್ ಮಾಡ್ತಾರೆ ಊಟ ಮಾಡಿಸ್ತೀವಿ ಊಟ ಮಾಡ್ಕೊಂಡು ಆರಾಮ್ ಹೋಗ್ಬಿಡ್ತಾರೆ 7 ಮಟ್ಟ 7 ಫಂಕ್ಷನ್ ಮಾಡ್ತಾರೆ ಹೋಗ್ತಾರೆ ಒಬ್ಬರ್ಲಿದ್ದ ಏನು ನಮ್ಗೆ ಸಹಾಯ ಆಗಿಲ್ರಿ. ಈಗ ಮನಿ ಇಲ್ಲಮ್ಮ ಈಗ ಮನೆ ಇಲ್ರಿ ನಮಗೆ ಬಾಡಿಗೆ ಮನೆ ಆಗತ್ತೀವ್ರಿ ನಾವು ಜೀವನ ಮಾಡೋದನ್ನ ಕಷ್ಟ ಐತ್ರಿ ಏನು ಮಕ್ಳು ಮರಿ ತೊಗೊಂಡು ಹೆಂಗೆ ಜೀವನ ಮಾಡ್ಬೇಕ್ರಿ ಅವ್ರಿಗೆ ಏನು ಊಟ ಮಾಡಿಸ್ಬೇಕ್ರಿ ನಾವು ಹೆಂಗೆ ದುಡಿಬೇಕ್ರಿ ನಮಗೆ ದುಡ್ಯಾಕ ಮೊದಲು ಸೌಲಭ್ಯ ಇಲ್ರಿ. ಈಗ ಹೊಳಿ ಒಳಗೆ ಯಾರನ್ನ ಮುಣಿಗ್ ಸತ್ರ ನಮ್ಮ ಮಂದಿ ಬೇಕ್ರಿ ಮತ್ತು ಅವರು ನಮ್ಮ ಮಂದಿ ಸತ್ರ ಅವರು ಏನು ರೊಕ್ಕ ಕೊಡೋಗಿಲ್ರಿ 500 200 ಕೊಟ್ಟು ಕಳಿಸ್ಬಿಡ್ತಾರೆ ಅಂಥದಕ್ಕೆಲ್ಲ ನಮ್ಮ ಮಂದಿ ಬೇಕ್ರಿ ನಮಗೆ ಜೀವನ ಮಾಡಕ್ಕೆ ಅವ್ರು ಬ್ಯಾಡನ್ರಿ ಅವ್ರಿಗೆ. ಮೀನಾ ಹಿಡಿದು ಅದ್ರ ಜೀವನ ಮಾಡಿ ಇಲ್ರಿ ಇವಾಗ ಹೊಳಿ ಎಲ್ಲ ನೀರು ಹೋಗ್ಯವ್ರಿ ಎಲ್ಲಿ ಹಿಡಿಯನ್ರಿ ನಾವು 150 ಚೀಲ ಮನೆಗೆ ಹೋಗಿ ಭಿಕ್ಷಿಕರು ಹೆಂಗೆ ಹೋಗ್ತಾರೆ ಹಂಗೆ ಹೋಗಿ ಚೀಲ ತರ್ಬೇಕ್ರಿ ಜೀವನ ಮಾಡ್ಬೇಕ್ರಿ. ಭಾಳ ಜೀವನ ಮಾಡೋದು ಕಷ್ಟ ಐತ್ರಿ ನಮಗೆ ಮಕ್ಕಳು ಮರಿ ತೊಗೊಂಡು ಅವ್ರಿಗೆ ವಿದ್ಯಾಭ್ಯಾಸ ಇದ್ರದ್ದು ಇದು ಇಲ್ರಿ ನಮಗೆ ಮಕ್ಕಳು ಶಾಲೆ ಕಲ್ಸಕ್ಕೂ ಇಲ್ರಿ ಏನಾರು ಮಕ್ಳಿಗೆ ಏನಾರು ಒಳ್ಳೇದು ಕೊಡಿಸ್ಬೇಕಂದ್ರೂ ಇಲ್ರಿ ನಮಗೆ ಏನು ಒಳ್ಳೇದು ಕೆಟ್ಟದ್ದು ನೋಡ್ಬೇಕಂದ್ರೆ ಮಕ್ಳಿಗೆ ಏನು ಸೌಲಭ್ಯನೇ ಇಲ್ರಿ ನಮಗೆ ಬರ್ತಾರ್ರಿ ಫಂಕ್ಷನ್ ಮಾಡ್ತಾರ್ರಿ ಹೋಗ್ತಾರ್ರಿ ಒಬ್ರಾರ ಮುಂದೆ ಬಂದು ಹಿಂಗೆ ಸಹಾಯ ಮಾಡ್ತೀವಿ ಅನ್ನೋಗಿಲ್ರಿ. ನಮಗೇನ್ರಿ ರೀ ಅದ್ರ ಹೊಲ ಐತಲ್ರಿ ಅದು 150 ಎಕರೆ ಅದು ಹೊಲ ಕಡಿಸಿದ್ರಿ ನಮಗೆಲ್ಲರಿಗೆ ನಮ್ಮ ಬಡವ್ರ ಮಂದಿಗೆಲ್ಲ ಸಹಾಯ ಆಗ್ತೈತೆ ನೋಡ್ರಿ. ಈಗ ನಮ್ಮ ಮಂದಿ ಎಲ್ಲರೂ ಬೆಂಗಳೂರಾಗ ಅಲ್ಲಿ ಇಲ್ಲಿ ಎಲ್ಲ ದುಡಿಯೋಕೆ ಹೋಗ್ಬಿಟ್ಟಾರ್ರಿ ಈಗ ಅವ್ರ ಮನ್ಯಾಗ ಇರಕ್ಕೆ ಜಾಗ ಇಲ್ಲ ಕೂಡ ಹೋಗ್ಯಾರ್ರಿ ಅವರು ಮನಿನೇ ಇಲ್ರಿ. ಸರ್ಕಾರ 10 ಯೋಜನೆ ತಂದೈತೆ ಬಸವ ಯೋಜನೆ ಇರ್ಬೋದು ಅಂಬೇಡ್ಕರ್ ವಸತಿ ಇರ್ಬೋದು ಸಾಕಷ್ಟು ಅದಾವ ಆದ್ರೂ ಒಂದು ಮನೆ ಸಿಕ್ಕಿಲ್ಲ. ಯಾರು ಒಂದು ಮನೆ ಸಿಕ್ಕಿಲ್ಲ ನೋಡ್ರಿ ನಮಗೆ ಒಂದು ಜಾಗನೇ ಇಲ್ರಿ ನಮಗೆ ಕಟ್ಗೆನಕ ಬರ್ತಾರ್ರಿ ಫಂಕ್ಷನ್ ಮಾಡ್ತಾರ ಹಿಂಗೆ ಕೊಡಿಸ್ತೀವಿ ಹಂಗೆ ಕೊಡಿಸ್ತೀವಿ ಅಂತಾರೆ MLAಗಳು ಬರ್ತಾರ ಅವರು ಇವ್ರು ಅಂತ ಎಲ್ಲರೂ ಬರ್ತಾರೆ ಫಂಕ್ಷನ್ ಮಾಡ್ತಾರೆ ಹ್ಞೂ ಅಂತಾರೆ ಹೋಗ್ಬಿಡ್ತಾರೆ ಮತ್ತೆ ಏನು ಸುದ್ದಿನೇ ಇರೋಗಿಲ್ರಿ ಅವ್ರದ್ದು ಹೆಂಗೆ ಜೀವನ ಮಾಡ್ತಾರೆ. ಹೇಳ್ಬೇಕಂದ್ರೆ ಸಾಕಷ್ಟು ಈ ಬಡ ಕುಟುಂಬಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆಗೆ ಅವ್ರನ್ನೇ ಸರ್ ಈಗ ನಿಮಗೇನು ಜಾಗ ಇದೆಯೋ ಅಥವಾ ಏನು ವಸತಿ ಮನೆ ಕಟ್ಕೊಳ್ಳೋಕೆ ಎಲ್ಲರೂ ಬೇರೆ ಕಡೆ ಜಾಗ ಇದೆಯೋ ಮತ್ತು ಹೆಂಗೆ ವಾಸ ಮಾಡ್ತಿದ್ದೀರಿ? ಸರ್ ಜಗನೆಲ್ಲ ಮನೆ ಇಲ್ರಿ ನಮ್ಮೂರಿಂದ 2 ಕಿಲೋಮೀಟರ್ ಒಂದು ಲ್ಯಾಂಡ್ ಇದೆ 156 ಎಕರೆ ಅದನ್ನು ಕೊಟ್ಬಿಟ್ಟು ಜನಾಂಗಕ್ಕೆ ಉದ್ಯೋಗ ಮಾಡೋಕ್ಕಾಗುತ್ತೆ ಮನೇನಾಗುತ್ತೆ ಸ್ಕೂಲ್ ಆಗುತ್ತೆ ಎಲ್ಲ ವ್ಯವಸ್ಥೆ ಆಗುತ್ತೆ. ನಮ್ಮ ಜನಾಂಗ ಒಳಗೆ 5 ತಿಂಗಳಿಂದ ಹೊಳಿ ಇರುತ್ತೆ 6 ತಿಂಗಳು ಬಿಟ್ಟು ಬರ್ಲಿಕ್ಕೆ ದುಡ್ಕೋಬಿಟ್ರೆ ಮಕ್ಕಳು ಎಜುಕೇಷನ್ಗೆ ಭಾಳ ಕಷ್ಟ ಆಗುತ್ತೆ. ಅದರಿಂದ ಜಮೀನುಗಳು ಕೊಟ್ಬಿಟ್ಟು ಗೌರ್ಮೆಂಟ್ ಆದೇಶ ಮಾಡಿದೆ 2 ಎಕರೆ ಕೊಡ್ಬೇಕಂತಂದು ನಮ್ಮ ಜಿಲ್ಲೆಯಲ್ಲೇ ಕೊಟ್ಟಿದೆ. ಒಂದೊಂದು ಕುಟುಂಬಕ್ಕೆ 2 ಎಕರೆ ಕೊಡ್ಬೇಕಂತ ಗೌರ್ಮೆಂಟ್ ಆದೇಶ ಇದೆ ಎಲ್ಲ ಇಲಾಖೆಗೆ ಹಾಕಿದ್ದು ಲೆಟರ್ಗಳು ಇದ್ದಾವೆ ಗೌರ್ಮೆಂಟ್ ಆದೇಶನೇ ಇದೆ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಅಧಿಕಾರಿಗಳು. 156 ಎಕರೆ ಇದೆ ನಮ್ಮ ಎಲ್ಲ ಜನಾಂಗಕ್ಕೆ ಕರೆಕ್ಟ್ 2 ಎಕರೆ ಬರ್ತೇವೆ ಒಂದು ಕುಟುಂಬಕ್ಕೆ ಕೊಟ್ಬಿಟ್ಟು ನಮ್ಮ ಜನ ಊರು ಬಿಟ್ಟು ಹೋಗೋದಿಲ್ಲ ಮಕ್ಕಳು ವಿದ್ಯಾಭ್ಯಾಸ ಇಲ್ಲೇ ಆಗುತ್ತೆ ಎಲ್ಲ ಕರೆಕ್ಟ್ ಆಗುತ್ತೆ. ಅದು ಬಿಡ್ತಾರೆ ಲೆಟರ್ಗಳು ಕೊಡ್ತೀವಿ ಸ್ಪಂದನೆ ಇಲ್ಲ. ಖುದ್ದಾಗಿ ಮುಖ್ಯಮಂತ್ರಿಗಳನ್ನು ಲೆಟರ್ ಮಾಡಿದ್ದಾರೆ ಜಮೀನುಗಳು ಕೊಡಂತಂದು DC ತಹಶೀಲ್ದಾರ್ ಎಲ್ಲರೂ ಲೆಟರ್ ಮಾಡಿದ್ರು ಉತ್ತರಗಳನ್ನು ಕೊಟ್ಟಿಲ್ಲ. 2016ರಲ್ಲಿ ಮುಖ್ಯಮಂತ್ರಿಗಳು ಲೆಟರ್ ಮಾಡಿದ್ದಾರೆ. ಎಷ್ಟು ವರ್ಷದಿಂದ ನೀವು ಹೋರಾಟ ಮಾಡತ್ತೀವಿ ಸರ್ ಈಗ 15-20 ವರ್ಷ ಅದು ಮಾಡಕತ್ತು ಬಟ್ ನಮ್ದು ಅಲ್ಮಾರಿ ಅಂತಂದು ಮಾಡಿದ್ದು 2014ರಿಂದ ಅಲ್ಮಾರಿ ಜನ 2 ಎಕರೆ ಭೂಮಿ ಕೊಡ್ಬೋದು ಬಟ್ SC ಕೊಡ್ಬೇಕಂತ ಮೊದಲೇ ಇತ್ತು ಇಂದಿರಾ ಗಾಂಧಿ ಕಾಲದಿಂದ ಇದೆ ಬಟ್ ಅಲ್ಮಾರಿ ಜನ ಕೊಡ್ಬೇಕಂತ ಈಗಿಂದ ಆಗಿದೆ 2016ರಿಂದ. ಅಂದರೆ ನಿಮ್ಗೆ ಈ ಕಡೆ ಜಮೀನನ್ನು ಕೊಟ್ಟಿಲ್ಲ ಈ ಕಡೆ ಮನೆ ಕಟ್ಕೊಳ್ಳೋಕೆ ಸ್ಥಳನೂ ಕೊಟ್ಟಿಲ್ಲ. ಸರ್ ಜಮೀನಿಲ್ಲ ಮನೆ ಇರೋಕೆ ಜಾಗ ಬೇಕಲ್ಲ ಮೇನ ಲ್ಯಾಂಡ್ ಕೊಟ್ಟರೆ ಮನೆ ಆಗುತ್ತೆ ಮನೆ ಆದಮೇಲೆ ವಸತಿ ಆಗುತ್ತೆ ವಸತಿ ಆದಮೇಲೆ ತಂದೆ ತಾಯಿ ಇಲ್ಲೇ ಇದ್ದ ಮೇಲೆ ಹುಡುಗರು ಎಜುಕೇಷನ್ ಆಗುತ್ತೆ. ನಮ್ಮ ಜನಕ್ಕೆ ಎಜುಕೇಷನ್ ಇದೇ ಇಲ್ಲ. ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಸರ್ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ ಅಂದರೆ ನಮ್ಮೂರಲ್ಲಿ ಲ್ಯಾಂಡ್ ಇದೆ ಪ್ರತಿ ಮನೆ 2 ಎಕರೆ ಕೊಟ್ಬಿಟ್ರೆ ಎಲ್ಲ ಅನುಕೂಲ ಆಗುತ್ತೆ ಹುಡುಗರು ವಿದ್ಯಾಭ್ಯಾಸ ಆಗುತ್ತೆ ಎಲ್ಲ ಕುಟುಂಬಕ್ಕೆ ದುಡಿಮೆನ ಆಗುತ್ತೆ. ಒಟ್ಟಾರೆ ಹೇಳ್ಬೇಕಂತಂದರೆ ಏನು ಗ್ರಾಮದ ಹೊರವಲಯದಲ್ಲಿ ಸುಮಾರು 156 ಎಕರೆ ಸರ್ಕಾರಿ ಜಾಗ ಇದೆ. ಈ ಜಾಗವನ್ನು ನಮ್ಮ ಕಿಳ್ಳೆಕ್ಯಾತ್ ಸಮುದಾಯ ಏನಿದೆ ಈ ಒಂದು ಸಮುದಾಯಕ್ಕೆ ನೀಡಿದರೆ ಜಮೀನು ಕೊಟ್ಟಂಗಾಗತ್ತೆ. ಅಲ್ಲೇ ನಾವು ಮನೆಗಳನ್ನು ಕಟ್ಟಿಕೊಂಡು ಜೀವನ ಮಾಡ್ಬೋದು. ನಾವು ಅಲೆದಾಡುವಂಥ ಪರಿಸ್ಥಿತಿ ಕಡಿಮೆ ಆಗುತ್ತೆ. ಏನು ವರ್ಷದಲ್ಲಿ 6 ತಿಂಗಳು ಮಾತ್ರ ಮೀನುಗಾರಿಕೆ ಇರುತ್ತೆ. ಅದಾದ ನಂತರ ನಾವು ಕೆಲಸಕ್ಕೆ ಅಲೆದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಜಮೀನು ನೀಡಬೇಕಂತೇಳಿ ಇಲ್ಲಿಯ ಜನರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.